ಬಂಗಾಳದಲ್ಲಿ ಮಿಡ್ ನೈಟ್ ಡ್ರಾಮಾ ಹೈ ಟೆನ್ಷನ್ ಇದೀಗ ಶುರುವಾಗಿದೆ. ನಿರ್ಗಮಿತ ಸಿಎಂ ಮಮತಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬಂಗಾಳದಲ್ಲಿ ಮಿಡ್ ನೈಟ್ ಡ್ರಾಮಾ ಹೈ ಟೆನ್ಷನ್. ನಿರ್ಗಮಿತ ಸಿಎಂ ಮಮತಾಗೆ ಶಾಕ್ ಮೇಲೆ ಶಾಕ್. ಮಧ್ಯರಾತ್ರಿ ಟಿಎಂಸಿ ಕಚೇರಿಗಳ ಮೇಲೆ ಬುಲ್ಡೋಸರ್ ಬಳಸಿ ಟಿಎಂಸಿ ಕಚೇರಿಗಳು ಉಡಿಸ್. ಕೋಲ್ಕತ್ತಾದ ಐತಿಹಾಸಿಕ ಹಗ್ ಮಾರ್ಕೆಟ್ನಲ್ಲಿ ಬುಲ್ಡೋಸರ್ ಘರ್ಜನೆ. ಬುಲ್ಡೋಸರ್ ಸಮೇತ ಬಂದು ಟಿಎಂಸಿ ಕಚೇರಿ ಉರುಳಿಸಿದ ಒಂದು ಗುಂಪು. ಭಯ ಬಿದ್ದು ಶಾಪ್ ಬಂದ್ ಮಾಡಿ ಓಡಿದ ವರ್ತಕರು. ಸಿಲಿಗುರಿ, ಹೌರಾ ಸೇರಿ ಬಹುತೇಕ ಕಡೆ ಇದೇ ರೀತಿ ಟಿಎಂಸಿ ಕಚೇರಿ ಉಡಿಸ್. ಬಂಗಾಳದಲ್ಲಿ ಶುರುವಾಯ್ತಾ ಅರಾಜಕತೆ, ಕಾನೂನು ಇಲ್ಲವಾಯ್ತಾ? ಬಿಜೆಪಿ ಹೇಳ್ತಿರುವ ಪರಿವರ್ತನಾ ಇದೇನಾ? ಬಿಜೆಪಿ ವಿಜಯೋತ್ಸವದ ಭಾಗವಾಗಿ ಇದೆಲ್ಲ ನಡೀತಿದ್ಯಾ? ಬಂಗಾಳದಲ್ಲಿ ಮಿಡ್ ನೈಟ್ ಡ್ರಾಮಾ, ಹೈಟ್ಗೆ ಟೆನ್ಷನ್. ಈ ಹಿಂದೆ ಬಂಗಾಳದಲ್ಲಿ ಏನಾಗಿತ್ತು? ಬಿಜೆಪಿ ಏನ್ ಹೇಳ್ತಾ ಇತ್ತು? ಮತ್ತೆ ಇಲ್ಲಿ ಬುಲ್ಡೋಸರ್ ರಾಜಕಾರಣ ಏನಾದ್ರು ಬಂದ್ಬಿಡ್ತಾ? ಪಶ್ಚಿಮ ಬಂಗಾಳದಲ್ಲಿ ಬುಲ್ಡೋಸರ್ ಗರ್ಜನೆ ಆಗ್ತಾ ಇದೆ. ಟಿಎಂಸಿ ಕಚೇರಿಗಳನ್ನ ಉಡಿಸ್ ಮಾಡಲಾಗ್ತಾ ಇದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? ಇಲ್ಲಿ ಯಾವುದೇ ರೀತಿಯಾಗಿ ಸೇಡ್ ತಿಳಿಸ್ಕೊಳ್ಳೋದು, ಟಾರ್ಗೆಟ್ ಮಾಡೋದು ಬೇಡ, ಬದಲಾವಣೆ ಆಗಬೇಕು. ಭಯ ನಿರ್ಭೀತಿಯಾಗಿ ಓಡಾಡಬೇಕು, ನಿರ್ಭೀತಿಯಿಂದ ಬದುಕಬೇಕು. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಭಯ ಇರಬಾರ್ದು ಜನಕ್ಕೆ. ಫ್ರೀಡಮ್ ಸಿಕ್ಕಂತಾಗಿದೆ ಈಗ ಜನಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಆಗ್ತಾ ಇರುವಂಥದ್ದು, ಅಲ್ಲಿ ಏನಾಗಿದೆ, ಎಲ್ಲಿ ಏನು ಸಮಸ್ಯೆ ಇದೆ ಅದನ್ನ ನೋಡಿ ಪರಿಹರಿಸಬೇಕು, ಅದನ್ನ ಬಗೆಹರಿಸಬೇಕು. ಬಟ್ ಇಲ್ಲಿ ಕಚೇರಿಗಳನ್ನ ಉಡಿಸ್ ಮಾಡುವಂಥದ್ದು, ಅಲ್ಲಿ ಕೂಡ ಜನಗಳು ವಾಸ ಇರ್ತಾರೆ. ಈ ಹಿಂದೆ ಇದೇ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯಾದಂಥ ಹಿಂಸಾಚಾರ ಈಗ ಮೊನ್ನೆ ನಾವು ಗಮನಿಸಿದ್ವಿ. ಎಲ್ಲಿ ದೀದಿ ಯಾವ ರೀತಿಯಾಗಿ ಅಂಕಿ ಸಂಖ್ಯೆಗಳಲ್ಲಿ ಕಡಿಮೆ ಹೋಗ್ತಾ ಇದ್ದಂತೆ ಅಲ್ಲಿರುವಂಥ ಕಾರ್ಯಕರ್ತರು ಯಾವ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗ್ತಾರೆ. ಅಲ್ಲಿರುವಂಥ ಚೇರ್ಗಳನ್ನ ಹೊಡೆದಾಕಿದ್ರು, ಗಲಾಟೆ ಮಾಡಿದ್ರು, ಅದನ್ನ ಪೊಲೀಸರು ನಿಯಂತ್ರಣ ಮಾಡುವಂತ ಕೆಲಸ ಮಾಡಿದ್ರು. ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಟಿಎಂಸಿ ಕಚೇರಿಯ ಮೇಲೆ ದಾಳಿಯನ್ನು ನಡೆಸುವಂಥದ್ದು, ಬುಲ್ಡೋಸರ್ ತರಿಸಿ ಅಲ್ಲಿ ಉಡಿಸ್ ಮಾಡುವಂಥದ್ದು, ಇದೆಲ್ಲ ನಡೀತಾ ಇದೆ. ಹಿಂಸಾಚಾರ ಬೇಡ ಅಂದಂಥವ್ರು ಯಾಕೆ ಇದೇ ರೀತಿಯಾದಂಥ ಒಂದು ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದಾರೆ? ಯಾಕೆ ಅದೇ ಇಲ್ಲಿ ಮುಂದುವರಿತಾ ಇದೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದೆ. ಇನ್ನು ಅಲ್ಲಿರುವಂಥ ಕಾರ್ಯಕರ್ತರಿಗೆ ಬುದ್ಧಿ ಹೇಳುವ, ಈ ಹಿಂದೆ ಅನುಭವಿಸಿದ್ದಾರೆ, ಒಪ್ಕೊಳ್ಳೋಣ. ಈ ಹಿಂದೆ ಬಿಜೆಪಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಲ್ವಾ, ಅವರ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಟಿಎಂಸಿ ಅಧಿಕಾರಕ್ಕೆ ಬಂದ ಮೇಲೆ, ಆಡಳಿತ ಬಂದ ಮೇಲೆ ಬಿಜೆಪಿಯ ಫ್ಲಾಗ್ ಯಾರ ಮನೆ ಮುಂದೆ ಇರುತ್ತಲ್ಲ ಅವ್ರ ಮನೆಗೆ ಬೆಂಕಿ ಇಡುವಂಥದ್ದು. 68 ಜನ ಸತ್ತಿದ್ದಾರೆ ಆ ಒಂದು ದಾಳಿಯಲ್ಲಿ. ಕಳೆದ ಬಾರಿಯ ಎಲೆಕ್ಷನಲ್ಲಿ ಟಿಎಂಸಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದಾಗಿದೆ. ಬಟ್ ಇದನ್ನ ಬದಲಾವಣೆ ಮಾಡಬೇಕು. ಇದನ್ನ ಬದಲಾವಣೆ ಮಾಡುವಂಥ ಕೆಲಸದಲ್ಲಿ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಮಾತು ಇಲ್ಲಿ ನಿಜ ಆಗಬೇಕು.